ಸರ್, ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇವಾಗ ನೀವೇನ್ ಹೇಳಿದ್ರಿ, ಬಿಜೆಪಿ ಹಿಂದುತ್ವ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅದೇ ರೀತಿಯಾಗಿ ಮುಸ್ಲಿಮ್ಸ್ ಅವರು ಅಲ್ಪಸಂಖ್ಯಾತರು ಕೋಲಾರದಲ್ಲಿ ತುಂಬಾ ಜನ ಇದ್ದಾರೆ. 40ರಿಂದ ಸುಮಾರು 40-45 ಸಾವಿರ ಜನದವರೆಗೂ ಅವರ ಮತಗಳು ಇದಾವೆ. ಈ MLA ಎಲೆಕ್ಷನ್ ಅಲ್ಲಿ ಆಗಿರ್ಬೋದು, ಈ ಹಿಂದೆ ನಡೆದಕ್ಕಂತ MLA ಎಲೆಕ್ಷನ್ ಅಲ್ಲಿ ಅಲ್ಪಸಂಖ್ಯಾತರಿಂದ ಬಿಜೆಪಿಗೆ ಏನಾದ್ರೂ ದೊಡ್ಡ ಇಂಪ್ಯಾಕ್ಟ್ ಆಯ್ತಾ? ಅಂದ್ರೆ ಅವರ ಮತಗಳ ಹಿನ್ನಡೆಯಿಂದಾಗಿ ಬಿಜೆಪಿ ಸೋಲ್ತಾ, ಅಥವಾ ಮುಂದೆ ಏನಾದ್ರೂ ಅಲ್ಪಸಂಖ್ಯಾತರನ್ನ ಆಕರ್ಷಣೆ ಮಾಡ್ತಕ್ಕಂಥ ಕೆಲಸಗಳು ಏನಾದ್ರು ಮಾಡೋದು, ಅಥವಾ ಬರೀ ಹಿಂದುತ್ವದ ಹಾದಿಯಲ್ಲೇ ನಡೆಯತಕ್ಕಂಥದ್ದು, ಈ ತರದ್ ಏನಾದ್ರು ಮಾರ್ಗಗಳನ್ನ ಏನಾದ್ರು ಊಹಿಸ್ಕೊಂಡಿದ್ದೀರಾ ಸರ್ ನೀವು? ನಾನಲ್ಲ, ನನ್ನ ಪಕ್ಷ ಕೂಡ ಆತರ ಒಂದು ಕಮ್ಯುನಿಟಿನ ಓಲೈಸುವಂತ ಕೆಲಸ ಮೋದಿಯವರಾಗ್ಬೋದು, ಬಿಜೆಪಿ ಆಗ್ಬೋದು, ಜನಸಂಘದಿಂದ ಬಂದೇ ಇಲ್ಲ. ನಮ್ಮದು ಒಂದೇ, ಸರ್ವವ್ಯಾಪ್ತಿಯೇ ಸರ್ವಸ್ಪರ್ಶಿ. ಆಯ್ತಾ? ಎಲ್ಲಾರು ಚೆನ್ನಾಗಿರ್ಬೇಕು ಅಂತ, ಸರ್ವೇ ಜನ ಸುಖಿನ ಭವಂತ. ಅದ್ರ ಒಂದು ಕಮ್ಯುನಿಟಿಗೆ ಹೋಗಿ ಓಲೈಸುವಂತ ಕೆಲಸ ನಾವು ಮಾಡಲ್ಲ. ಮತ್ತೆ ಇನ್ನೊಂದು ಹೇಳ್ತೀನಿ, ಎಲ್ಲರಿಗೂ ಈ ಮೈನಾರಿಟಿ ಗುಮ್ಮ ಹಿಡಿದ್ಬಿಟ್ಟಿದೆ ಬೇರೆ ಪಕ್ಷದ. ನಮ್ಮ ಪಾರ್ಟಿಗೆ ಮೈನಾರಿಟಿ ಗುಮ್ಮ ಇಲ್ಲ. ಒಂದೇ ಒಂದು ಸೂಕ್ಷ್ಮವಾದಂತ ವಿಷಯ ಹೇಳ್ತೀನಿ, ವೀಕ್ಷಕರಿಗೂ ನಿಮ್ಗೂ ಹೇಳ್ತಿದ್ರಿ. ಕೋಲಾರದ ಕೃಷಿ ವಿಧಾನಸಭಾ ಕ್ಷೇತ್ರದಲ್ಲಿ 2,35,000 ಮತಗಳಿದೆ. ಅದ್ರಲ್ಲಿರೋದು ಅವ್ರು 40,000-45,000 ಓಟ್ ಇದೆ ಅನ್ಕೊಳ್ಳಿ. ಆಯ್ತು, ನಮ್ಗೆ ಓಟೇ ಬೇಡ ಅನ್ಕೊಂತ ಹೇಳ್ತೀನಿ. 1,90,000 ಓಟಲ್ಲಿ ಬಿಜೆಪಿ ಗೆಲ್ಲಕ್ಕಾಗಲ್ವಾ? ಇನ್ನ ಒಂದು ಉದಾಹರಣೆ ಹೇಳ್ತೀನಿ. ಲಾಸ್ಟ್ ಟೈಮ್ 50,000 ಚಿಲ್ಲರೆ CMR ಶ್ರೀನಾಥ್ ಅವ್ರು ತೆಗೆದ್ರು, 50,000 ಚಿಲ್ಲರೆ ವರ್ಧಲ್ ಪ್ರಕಾಶ್ ಅವ್ರು ತೆಗೆದ್ರು. ಕಾಂಗ್ರೆಸ್ ತೆಗೆದು 80,000 ಓಟು. ಎರಡು ಪ್ಲಸ್ ಮಾಡಿದ್ರೆ 52,000 ಪ್ಲಸ್ ಮಾಡಿ 1,04,000 ಓಟು. ಅಂದ್ರೆ ಹಿಂದೂಗಳು ಹಾಕಿರೋ 1,04,000 ಓಟಿಂದ ಗೆಲ್ಲಕ್ಕಾಗಲ್ವಾ? 100% ಮುಂದಿನ ದಿವಸ ಹೇಳ್ತೀನಿ. ನಾವು ಓಟ್ ಬೇಡ ಅನ್ನಲ್ಲ, ಅವರು ನಮ್ ಬಿಜೆಪಿಗೆ ಹಾಕ್ತಾರೋ ಬಿಡ್ತಾರೋ ಕ್ವಶನ್ ಬೇರೆ. ಇವತ್ತು ಮೋದಿ ಅವ್ರು ಮಾಡ್ತಿರೋ ಅಭಿವೃದ್ಧಿ ಕೆಲಸಗಳಾಗ್ಬೋದು, ಯಡಿಯೂರಪ್ಪ ಮಾಡಿದ ಅಭಿವೃದ್ಧಿ ಕೆಲಸಗಳು ಯಾವ್ದೋ ಹಿಂದೂಗಳಿಗೆ ಮಾತ್ರ ಮಾಡಿಲ್ಲ. ಅದೇ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ, ಒಂದು ಕಮ್ಯುನಿಟಿ ಮಾತ್ರ ಮಾಡ್ತಾರೆ. ನಮ್ಮ ಪಕ್ಷ ಆತರ ಮಾಡಿಲ್ಲ. ಇವತ್ತು ಏನೇ ಅಭಿವೃದ್ಧಿ ಕೆಲಸ ಬಂದ್ರು ಎಲ್ಲರನ್ನು ಸೇರಿಸ್ಕೊಂಡು ಎಲ್ಲ ಒಳಗೊಂಡಂತ ಅಭಿವೃದ್ಧಿ ಕೆಲಸಗಳು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡಿದ್ದು. ಇವಾಗ ಕಾಂಗ್ರೆಸ್ ಹಾಕಲ್ಲ ಮಲ್ಸಲ್ಲ. ಇವಾಗ ಶಾದಿ ಭಾಗ್ಯ ಆಗ್ಬೋದು, ಇನ್ನೊಂದೆಲ್ಲ ಅವರು ಮೈನಾರಿಟಿಗೆ ಮಾಡಿದ್ರು. ನಾನೇನ್ ಹೇಳ್ತೀನಿ, ಅವರು ದೇಶ ಬಗ್ಗೆ ಇದು ನಂಬಿಕೆ ಇಟ್ಕೊಂಡು ಅಭಿವೃದ್ಧಿ ಬಗ್ಗೆ ಗಮನ ಇಟ್ಕೊಂಡು ಮುಸ್ಲಿಮ್ಸ್ ನಮ್ಗೆ ಓಟ್ ಹಾಕಿದ್ರೆ ಸಂತೋಷ. ನಾವು ಅವ್ರು ಪ್ರತ್ಯೇಕವಾಗಿ ನೋಡಿ ಅವ್ರ ಓಟ್ಗಾಗಿ ಅವ್ರನ್ನ ಓಲೈಕೆ ಮಾಡೋ ಕೆಲಸ ನನ್ನ ಜಾಯಮಾನದಲ್ಲಿ, ನನ್ನ ಅಧ್ಯಕ್ಷ ಆದ್ರೆ ಕೂಡ ಯಾವುದೇ ಕಾರಣಕ್ಕೂ ಮೈನಾರಿಟಿಗೆ ಓಲೈಕೆ ಮಾಡೋ ಕೆಲಸ ನನ್ನ ಜೀವಮಾನದಲ್ಲೇ ಮಾಡಲ್ಲ.